ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಹಾಗಾದ್ರೆ ಡೆವಿಲ್ ಸಿನಿಮಾದ ಕಥೆ ಏನು? ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಡೆವಿಲ್ ಸಿನಿಮಾಗೆ ಸಂಕಷ್ಟ ಎದುರಾಗಿದೆ. ದರ್ಶನ್ ಮೇಲೆ ಹಣ ಹಾಕಿದ ನಿರ್ಮಾಪಕರಿಗೆ ಟೆನ್ಷನ್ ಶುರುವಾಗಿದೆ. ಡೆವಿಲ್ ಫಿಲ್ಮ್ ಶೂಟಿಂಗ್ ಕಂಪ್ಲೀಟ್ ಆದರೂ ಕೂಡ ಒಂದು ರೀತಿಯ ಸಂಕಷ್ಟ. ಯಾವ ಸಂಕಷ್ಟ ಅಂತ ಹೇಳಿದ್ರೆ, ದರ್ಶನ್ ಇಲ್ಲದೆ ಸಿನಿಮಾ ರಿಲೀಸ್ ಮಾಡುವಂತಹ ಸವಾಲು. ಒಂದು ಕಡೆ ಅಕ್ಟೋಬರ್ 31ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ. ದರ್ಶನ್ ಇಲ್ಲ ಆದರೂ ಕೂಡ ಅವರ ಆಪ್ತರು, ಸ್ನೇಹಿತರು ಕೈ ಜೋಡಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ದರ್ಶನ್ ಪರವಾಗಿ ಸಿನಿಮಾದ ಪ್ರಮೋಷನ್ ಅಲ್ಲಿ ಭಾಗಿಯಾಗ್ತಾರೆ. ರಚಿತಾರಾಮ್ ಧನ್ವೀರ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ನಟ ದರ್ಶನ್ ಜೈಲಲ್ಲಿದ್ದಾರೆ. ಸದ್ಯಕ್ಕೆ ಬೇಲ್ ಮತ್ತೆ ಸಿಗಲ್ಲ, ಸದ್ಯಕ್ಕೆ ಇಲ್ಲ, ವಿಚಾರಣೆ ಕೂಡ ನಡೀತಾ ಇದೆ. ಹಾಗಾದ್ರೆ ಅವರ ಸಿನಿಮಾದ ಕತೆ ಏನು? ದಿ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗುತ್ತಂತೆ. ಬಟ್ ಹೀರೋ ಇಲ್ಲದೆ ಹೇಗೆ ರಿಲೀಸ್ ಆಗುತ್ತೆ, ಸಾಧ್ಯನಾ ಅನ್ನೋದ್ರ ಬಗ್ಗೆ ಚರ್ಚೆ ಆರಂಭವಾಗಿದೆ. ನೋಡಿ, ಈ ಹಿಂದೆ ಸಾರಥಿ ಫಿಲಿಂ ಕೂಡ ಇದೇ ರೀತಿಯಾಗಿತ್ತು. ಸಾರಥಿ 2007ರಲ್ಲಿ ಸಾರಥಿ ಫಿಲಿಂ ರಿಲೀಸ್ ಆದಾಗಲೂ ಕೂಡ ನಟ ದರ್ಶನ್ ಅವರು ಪತ್ನಿಯ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಜೈಲಲ್ಲಿದ್ದರು. ಆಗ ಫಿಲಿಂ ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ ಆಯಿತು. ಮತ್ತೆ ರಿಪೀಟ್ ಆಗುತ್ತಾ ಗೊತ್ತಿಲ್ಲ. ಬಟ್ ಈಗ ದಿ ಡೆವಿಲ್ ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ರಚಿತಾರಾಮ್ ಅವರು, ಧನ್ವೀರ್ ಅವರು. ಇತ್ತೀಚೆಗಷ್ಟೇ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಸಾಂಗ್ ಕೂಡ ರಿಲೀಸ್ ಆಗಬೇಕಿತ್ತು ಈ ಸಿನಿಮಾದಿಂದ. ದರ್ಶನ್ ಜೈಲಿಗೆ ಹೋಗಿರುವ ಕಾರಣಕ್ಕಾಗಿ ಸಿನಿಮಾದ ಸಾಂಗ್ ರಿಲೀಸ್ ಮುಂದೂಡಿಕೆ ಆಗಿದೆ. ಅದೇ ರೀತಿಯಾಗಿ ಆ ಸಿನಿಮಾ ಏನಾಗುತ್ತೆ, ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಇಲ್ಲದೆ ರಿಲೀಸ್ ಆಗುತ್ತಾ ಗೊತ್ತಿಲ್ಲ, ಆದರೂ ಕೂಡ ರಿಲೀಸ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ರಿಲೀಸ್ ಆದರೆ ಏನು ಮೊದಲ ಬಾರಿಗೇನಾ ದರ್ಶನ್ ಇಲ್ಲದೆ ಅವರ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅಂತ ಹೇಳಿದ್ರೆ ಇಲ್ಲ, ಈ ಹಿಂದೆಯೂ ಕೂಡ ಆಗಿತ್ತು. ಸಾರಥಿ ಫಿಲಿಂ ರಿಲೀಸ್ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಅವರು ಜೈಲಿನಲ್ಲಿದ್ದರು. ಅದೇ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ ಆಯಿತು. ದರ್ಶನ್ ಅವ್ರಿಗೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಗೆಲುವು ಸಾರಥಿ ಫಿಲಿಂ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತ್ತು. ಬಟ್ ಆ ಯಶಸ್ಸು ಮತ್ತೆ ರಿಪೀಟ್ ಆಗುತ್ತಾ, ಫಿಲಿಂ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಅದಕ್ಕೂ ಮೊದಲು ಫಿಲಿಂ ರಿಲೀಸ್ ಆಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಮೋಹಕ ತಾರೆ ರಮ್ಯಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಕಾರಣಕ್ಕಾಗಿ ರಮ್ಯಾ ಅವರು ಇತ್ತೀಚೆಗೆ ಸಾಕಷ್ಟು ಸೌಂಡ್ ಮಾಡಿದರು. ದರ್ಶನ್ ಬೆಳವಣಿಗೆ ನೋಡಿ ನನಗೆ ಹೆಮ್ಮೆ ಅನಿಸಿತ್ತು, ಆದರೆ ಈಗ ದರ್ಶನ್ ಜೀವನವೇ ಹಾಳಾಗ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಧನ್ಯವಾದ ತಿಳಿಸುತ್ತೇನೆ. ಬೆಂಗಳೂರಲ್ಲಿ ರಮ್ಯಾ ಅವರ ಹೇಳಿಕೆ ಇದು. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲು ಪಾಲಾದರೆ ನಟಿ ರಮ್ಯಾ ಅವರ ಮೊದಲ ರಿಯಾಕ್ಷನ್ ಇದು. ಫಸ್ಟ್ ರಿಯಾಕ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ರು. ಬಟ್ ದರ್ಶನ್ ಕಾರಣಕ್ಕೇನೆ ಅಥವಾ ದರ್ಶನ್ ಅವರ ಅಭಿಮಾನಿಗಳ ಕಾರಣಕ್ಕಾಗಿ ನಟಿ ರಮ್ಯಾ ಅವರು ಇತ್ತೀಚೆಗೆ ಸಾಕಷ್ಟು ಸೌಂಡ್ ಮಾಡಿದರು. ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಮಾತನಾಡಿದ್ದಕ್ಕೆ ರಮ್ಯಾ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಒಂದಿಷ್ಟು ಕೆಟ್ಟ ಕಮೆಂಟ್ಗಳು ಕೂಡ ಬಂದಿತ್ತು. ನಟಿ ರಮ್ಯಾ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. 50ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಅದೆಲ್ಲವೂ ಕೂಡ ನೋಡಿದ್ರಿ. ಅಂದರೆ ಸಾಕಷ್ಟು ಸದ್ದಾಗಿತ್ತು ಅಂತ. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಈಗ ಜಾಮೀನು ರದ್ದು ಮಾಡಿತು. ಜಾಮೀನು ರದ್ದು ಮಾಡಿದ ಬಳಿಕ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ರ ಆರಂಭದ ಜೀವನ ನೋಡಿ ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು. ಬಟ್ ಈಗ ಕಂಪ್ಲೀಟ್ ಆಗಿ ಜೀವನವನ್ನು ಹಾಳು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ಒಂದು ಕಡೆ ನನಗೆ ದರ್ಶನ ಪರಿಚಯ ಅಲ್ವಾ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ.
ತುಂಬ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ, ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾಯಿತ್ತು. ಯಾಕಂದರೆ ಏನೂ ಇಲ್ಲದೆ ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಒಂದು ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು, ಆದರೆ ಅವ್ರ ಜೀವನ ಹಾಳು ಮಾಡಿಕೊಂಡ್ರು ಅಂತ ಅಲ್ಲಿಗೆ ನನಗೆ ಬೇಜಾರಾಯಿತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದ್ದೀವಿ ನಾವು, ಕಾನೂನು ಅಂದರೆ ನಾವು ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೇ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲಿ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಆ್ಯಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ಜ್ಮೆಂಟ್. ಆ್ಯಕ್ಚುಲಿ ನಾನು ಇನ್ನು ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅದರ ಬಗ್ಗೆ ರಿಯಾಕ್ಟ್ ಮಾಡಿದ್ರು ರಮ್ಯಾ ಅವರು. ಸದ್ಯ ನನ್ನ ಕಮೆಂಟ್ ಬಾಕ್ಸ್ ಸ್ವಚ್ಛ ಭಾರತ್ ಆಗಿದೆ. ರಮ್ಯಾ ಅವರ ಹೇಳಿಕೆ ಇದು. ಅಭಿಮಾನಿಗಳಿಂದ ಯಾವುದೇ ಕೆಟ್ಟ ಸಂದೇಶ ಬರ್ತಾ ಇಲ್ಲ. ಇದರಿಂದ ಬೇರೆ ಮಹಿಳೆಯರಿಗೂ ಕೂಡ ಧೈರ್ಯ ಬಂದಿದೆ. ಈಗಾಗಲೇ ಕೆಲವರನ್ನ ಪೊಲೀಸರು ಬಂಧಿಸಿದ್ದಾರೆ. ಎಷ್ಟೋ ಜನ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ವಚ್ಛ ಭಾರತ್ ಆಗಿದೆ, ಕಮೆಂಟ್ ಬಾಕ್ಸ್ ಸ್ವಚ್ಛ ಭಾರತ್ ಆಗಿದೆ ಅಂತ. ಈ ಹಿಂದೆ ಆ ಕಮೆಂಟ್ ಬಾಕ್ಸ್ನಲ್ಲಿ ಅಶ್ಲೀಲ ಪದಗಳೇ ತುಂಬಿ ಹೋಗ್ತಾ ಇತ್ತು. ರಮ್ಯಾ ಅವರನ್ನು ಅಶ್ಲೀಲವಾಗಿ ನಿಂದಿಸಿದ್ದು ಕೂಡ ಆಗಿತ್ತು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು ಇವತ್ತು ರಿಯಾಕ್ಟ್ ಮಾಡಿದರು. ಒಳ್ಳೆ ಕೆಲಸ, ಅದೊಂದು ನನಗೆ ತುಂಬಾ ಖುಷಿ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ದೇರ್ ಆರ್ ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಾಯ್ತು ಅಂತ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, ಇನ್ನೂ ಅರೆಸ್ಟ್ಗಳು ಆಗ್ತಾ ಇದೆ. ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇಲ್ಲಿವರೆಗೂ ಐ ಥಿಂಕ್ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದೆ ಇನ್ನಷ್ಟು ಜನನೂ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ ಅಂತ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ, ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್. ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬ್ಯುಸಿ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೊಂದು ನನಗೆ ತುಂಬಾ